रोड पे के पीछे। ಗುರುಮಡುಗು ಗ್ರಾಮಕ್ಕೆ 1 ಕೋಟಿ ಅನುದಾನದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ತಂದಿರ್ತಾರೆ. ತುಂಬ ಅಪ್ರಿಷಿಯೇಷನ್ನು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆಡಳಿತ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಗ್ರಾಮದವರೆಲ್ಲ ಸಪೋರ್ಟ್ ಮಾಡಿದ್ರು. ಬಟ್ ಇದನ್ನು ನೋಡಿದ್ರೆ ಭಾಳ ಗಾಬರಿ ಆಗೋಯ್ತು. ಯಾಕಂತ ಹೇಳಿದ್ರೆ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹಾದು ಹೋಗುವಂಥ ಬೀದಿ ರಸ್ತೆ, ಇದು ಹೆದ್ದಾರಿ. ಇದು ಇಡೀ ಗ್ರಾಮವೆಲ್ಲ ಇಲ್ಲೇ ಸಂಚಾರ ಮಾಡಬೇಕು. ಆದರೆ ಇಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿರೋದು ಅಂತೇಳಿ ನೋಡಿದ್ರೆ, ಇಲ್ಲಿ ಜಲಜೀವನ್ ಮಿಷನ್ಗೆ ಒಂದು ಪೈಪ್ ಹಾಕಿರ್ತಾರೆ. ಮಿನಿಮಮ್ ಡೀಪ್ 1.5 ಅಡಿ ಹಾಕಬೇಕು ಅಂತೇಳಿ ಅವ್ರ ಸರ್ಕ್ಯುಲರ್ ಇರುತ್ತೆ. ಇವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಅರ್ಧ ಅಡಿ 1 ಅಡಿ ಮೇಲೇ ಚರಂಡಿ ಸೆಂಟ್ರಲ್ ಹಾಕಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲಿ ನೀರು ಪಾಸಾಗಲ್ಲ. ಆ ಕಡೆಯಿಂದ ಸುಮಾರು ಒಂದು 100 ಮನೆಗಳ ನೀರು ಬರುತ್ತೆ ಈ ಕಡೆಗೆ. ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಜಲಜೀವನ್ ಮಿಷನ್ನು ಪೈಪು ಮತ್ತು ಗ್ರಾಮಕ್ಕೆ ಹೋಗೋ ಒಂದು ಪೈಪ್ ಹಾಕಿರ್ತಾರೆ. ಇದು ಡೀಪು 3 ಅಡಿ ಮೇಲೆ ಆಗಬೇಕಾಯ್ತು ಒಳಗಡೆ. ಇಲ್ಲಿ ಬಂದು ನೋಡಿ, ಇಲ್ಲಿ ಸ್ಟಾಕ್ ನಿಂತಿರೋದಕ್ಕೆ ಕಂಪ್ಲೀಟಾಗಿ ಇಲ್ಲಿ ಪೇಪರು ಮತ್ತು ಎಲ್ಲ ಕಸ ಕಡ್ಡಿಗಳು, ಇಲ್ಲೆಲ್ಲ ಸಾಂಕ್ರಾಮಿಕ ರೋಗಗಳು ಹರಡುವ ಈ ಸುತ್ತಮುತ್ತ ಮನೆಗಳವ್ರಿಗೆ ಪಾಪ ಒಂದು ಎಲ್ಲ ಮೊನ್ನೆ ಮಳೆ ಬಿದ್ದಾಗ ಇಲ್ಲೇ ಸ್ಟಾಕಾಗಿ ಒಳಗಡೆ ಬಂದು ನೀರೆಲ್ಲ ಮನೆಗಳು ನುಗ್ಗಿರುತ್ತೆ ಅಂತೇಳ್ಬಿಟ್ಟು ತೀವ್ರವಾಗಿ ಕಂಪ್ಲೇಂಟು. ಇವ್ರೇನು ನಮಗೇನು ಯಾರೂ ಕಂಪ್ಲೇಂಟ್ ಹೇಳಿಲ್ಲ. ಬಟ್ ನಾವು ಇಲ್ಲಿ ವ್ಯವಸ್ಥೆ ನೋಡಿದ್ವಿ. ಇಲ್ಲಿ ಬಂದಾಗ ನಾನು ಇಲ್ಲಿ ವೆಹಿಕಲ್ ನಿಲ್ಲಿಸಿ ಇಲ್ಲಿ ಎಲ್ಲೋ ಡ್ಯೂಟಿಗೆ ಹೋಗಿ ಇಲ್ಲಿ ನೋಡಿದೆ, ಈ ಥರ ಕಳಪೆ ಆಗೋಗ್ಬಿಟ್ಟಿದೆ ವ್ಯವಸ್ಥೆ. ಜಲಜೀವನ್ನು ಏನು ಕೊಟ್ಟಿದ್ದಿರೋ ಕಾಮಗಾರಿ, ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ದಯವಿಟ್ಟು ಇಲ್ಲಿ ಗುರುಮಡುಗು ಗ್ರಾಮ ಕೊತ್ನೂರು ಗ್ರಾಮ ಪಂಚಾಯತಿನ ಒಂದು ಸಲ ಪರಿಶೀಲನೆ ಮಾಡಿ ನೀವು. ಯಾಕಂತ ಹೇಳಿದ್ರೆ ಬಿಲ್ಗಳು ನೀವು ಇದನ್ನು ಕಂಪ್ಲೀಟ್ ಆಗೋ ತನಕ ಯಾರಿಗೂ ರಿಸೀವ್ ಮಾಡಬೇಡಿ. ಯಾರು ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಇದು ಮಾಡಿ. ಇದೊಂದು ರಿಕ್ವೆಸ್ಟ್ ಅಷ್ಟೇ, ಯಾವುದೇ ರೀತಿ ಕಂಪ್ಲೇಂಟ್ ಅಲ್ಲ. ನೋಡಿ, ಇಲ್ಲಿ ಕಾಮಗಾರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಅವ್ಯವಸ್ಥೆ, ಅವೈಜ್ಞಾನಿಕ ಕಾಮಗಾರಿ ಇದು. ಇದರಿಂದ ಯಾಕೆ ಬಿಲ್ಗಳು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಈ ರೋಡ್ ಕಂಪ್ಲೀಟು ಸೈಟ್ಗಳಿಗೆ ಏನು ಚರ್ಚ್ ರೋಡ್ ಏನಿದು ಓವರ್ ಟ್ಯಾಂಕು ಆ ಕಡೆ ಹೋಗೋದು ರೋಡು, ಇದು ಕಂಪ್ಲೀಟು ಊರು ಬೀದಿಗೆ ಹೋಗೋದು ಮತ್ತು ದೇವಾಲಯ, ಈ ಕಂಪ್ಲೀಟ್ ಈ ರೋಡ್ಗೆ ಈ ಥರ ಅವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿನ ಜನ ಸಾಂಕ್ರಾಮಿಕ ರೋಗಗಳಿಂದ ಸಾಯೋ ಥರ ಆಗಿಬಿಟ್ಟಿದೆ. ಇನ್ನು ಮುಂದೆ ಹೋದರೆ ಇನ್ನೂ ವ್ಯವಸ್ಥೆಗಳು ಕೆಟ್ಟದಾಗೆ ಇದೆ. ಅದನ್ನೆಲ್ಲ ನಾವು ತೋರ್ಸೋಕ್ಕೆ ಹೋಗೋಲ್ಲ. ಜಲಜೀವನ್ ಮಿಷನ್ದು ಕಂಪ್ಲೀಟ್ ಅವೈಜ್ಞಾನಿಕ ಇದೆ. ದಯವಿಟ್ಟು ಇದನ್ನು ಸರಿಪಡಿಸ್ತೀರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಕನ್ನಡ ಮಾಹಿತಿ ನ್ಯೂಸು ನಿಮಗೆ 100% ಇದನ್ನು ವಸ್ತುನಿಷ್ಠ ಸುದ್ದಿ ಮಾಡಿದ್ದೀವಿ. ದಯವಿಟ್ಟು ಇದು ಪರಿಶೀಲನೆ ಮಾಡಿ ಇದನ್ನು ಯಾವ ಥರ ಮಾಡ್ತೀರೋ ನೀವೇ ನೋಡಿ. ಇಲ್ಲ ಅಂತೇಳಿದ್ರೆ ದೊಡ್ಡ ಮಟ್ಟಕ್ಕೆ ಇದನ್ನು ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡಬೇಕಾಗುತ್ತೆ. ಜಲಜೀವನ್ ಮಿಷನ್ಗೆ ಯಾವುದೇ ರೀತಿ ಅಭಿವೃದ್ಧಿಗೆ ತೊಂದರೆ ಮಾಡ್ತಾಯಿಲ್ಲ. ಬಟ್ ಇಲ್ಲಿ ಜನಗಳಿಗೆ ತೊಂದರೆ ಆಗಿರೋದಕ್ಕೆ ಇದನ್ನು ಸುದ್ದಿ ಮಾಡ್ತಾಯಿದ್ವಿ. ಇದು ಬೇಗ ಆದಷ್ಟು ಕರೆಕ್ಟಾಗಿ ಇದು ಎಲ್ಲ ಊರಿಗೆ ಹೋಗೋ ರಸ್ತೆ ಎಲ್ಲ ಕಿತ್ತು ಕೆರ ಹಿಡ್ದು ಹೋಗೈತೆ. ಇಲ್ಲಿ 2ನೇ ಡಬಲ್ ಗಾಡಿ ಹೋಗೋಕ್ಕಲ್ಲ, 2 ವೀಲರ್ ಹೋಗಬೇಕು. ರಾತ್ರಿ ಸಮಯದಲ್ಲಿ ಇಲ್ಲೇನಾದರೂ ಅಬ್ಸರ್ವ್ ಮಾಡಿದರೆ ಬೀಳ್ತಾರೆ ಈ ಗುಣಿಯಲ್ಲಿ. ಅದರಿಂದ ಜಲಜೀವನ್ ಮಿಷನ್ ಅವೈಜ್ಞಾನಿಕ ಮಾಡಿರೋದ್ರಿಂದನೇ ಈ ಸಮಸ್ಯೆ ಆಗಿರೋದು. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡ್ತೀರಿ ಅಂದ್ಕೊಂಡಿದ್ದೀವಿ. ಆ ಡೀಪ್ಗೆ ಹಾಕಬೇಕು, 3 ಅಡಿ ಡೀಪ್ಗೆ ಹಾಕಿದ್ರೆ ಸಮಸ್ಯೆ ಇಲ್ಲ. ಕಂಪ್ಲೀಟ್ ಮಾಡಿಕೊಡಿ. ಧನ್ಯವಾದಗಳು ಕನ್ನಡ ಮಾಹಿತಿ ನ್ಯೂಸ್ ವೀಕ್ಷಕರಿಗೆ.